ನಾನು ಆಕ್ಚುಲ್ ಆಗಿ ನಾನು ಹೋಗಿ ಇದು ನಮ್ಮ ಆನೇಕಲ್ ನಮ್ಮ ಪಾರ್ಲಿಮೆಂಟ್ ವ್ಯಾಪ್ತಿ ಒಳಗಡೆ ಶಿವಣ್ಣ ಬರ್ತಾ ಇದ್ರು ಅವ್ರಿಗೊಂದು ಮಂತ್ರಿಗಿರಿ ಕೇಳೋಣ ಮುಂದಕ್ಕೆ ಏನಾದ್ರು ಅವಕಾಶ ಬಂದಾಗ ಒಂದು ಮಂತ್ರಿ ಮಾಡಿ ಅಂತ ಹೈಕಮಾಂಡ್ ಅಲ್ಲಿ ನಿವೇದನೆ ಮಾಡೋದಕ್ಕೆ ಹೋಗಿದೆ ಅಷ್ಟೇ. ಶರತ್ ಅವರು ಅವ್ರದ್ದು ಆದಂತ ಪರ್ಸನಲ್ ಅವ್ರದ್ದು ಅಜೆಂಡಾ ಇರ್ತದಲ್ಲ ಅವ್ರು ಬಂದಿದ್ದಾರೆ ಮಂತ್ರಿ ಮಾಡ್ಬೇಕಂತ ಕೇಳಿದ್ರೆ ಮಾಡ್ಲಿ. ನನ್ನ ಲೋಕಲ್ ಬಾಡೀಸ್ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಬರ್ತದೆ. ನಾವು ನಮ್ಮ ಜಿಲ್ಲಾ ವ್ಯಾಪ್ತಿ ಒಳಗಡೆ ನಮ್ಮ ಬಾಲಕೃಷ್ಣ ಹಿರಿಯ ಮುಖಂಡರಿದ್ದಾರೆ. ಅವರು 5 ಬಾರಿ ಶಾಸಕರಾಗಿದ್ದಾರೆ. ಬಾಲಕೃಷ್ಣ ಅವರು ಮಂತ್ರಿ ಆಗೋದಕ್ಕೆ ಎಲ್ಲಾ ರೀತಿಯಲ್ಲೂ ಅರ್ಹತೆ ಇದೆ. ಅವ್ರನ್ನ ಮಂತ್ರಿ ಆಗಿ ಅಂತಕ್ಕಂಥದ್ದು ನಮ್ಮ ಆಸೆ. ಅದು ಕೇಳಿದ್ವಿ. ಹೇಳ್ತಿದ್ರೆ 5 ವರ್ಷವೂ ನಾನೇ ಬಜೆಟ್ ಅನ್ನ ಮಂಡಿಸ್ತೀನಿ ಅಂತ ಸಿದ್ದರಾಮಯ್ಯ ಅವರು. ನಮ್ಮ ಲೀಡರ್ ಇದ್ದಾರೆ, ಅವರು ಹಿರಿಯರಿದ್ದಾರೆ. ಅವರ 5 ವರ್ಷ ನಾನೇ ಬಜೆಟ್ ಮಂಡಿಸ್ತೀನಿ ಅಂದ್ರೆ ಬೇಡ ಅನ್ನಕ್ಕೆ ಯಾರ ಕೈಲಿ ಆಯ್ತದೆ. ಅವ್ರು ಮನ್ಸು ಮಾಡೋರು 5 ಅಲ್ಲದ್ರೆ ಇನ್ನು 10 ವರ್ಷನೂ ಮಾಡ್ಬೋದು ಅವರೇನೆ. ಅದರಲ್ಲೇನು ಅನುಮಾನ ಇಲ್ಲ. ಸುರೇಶ್ ಅವರು ಹೇಳ್ತಿದ್ರು ಕೊಟ್ಟ ಮಾತಿಗೆ ತಪ್ಪಲ್ಲ ಸಿದ್ದರಾಮಯ್ಯನವರು ಅಂತ. ಹೌದು, ಸಿದ್ದರಾಮಯ್ಯನವರು ಯಾವತ್ತೂ ಕೊಟ್ಟ ಮಾತಿಗೆ ತಪ್ಪಿ ರೂಢಿನೇ ಇಲ್ಲ. ಅವ್ರಿಗೆ ಕೊಟ್ಟ ಎಲ್ಲಾ ಮಾತನ್ನು ಅವ್ರು ಇದುವರೆಗೂ ನಡೆಸ್ಕೊಂಡು ಬಂದಿದ್ದಾರೆ. ಕೊಟ್ಟಿರೋರಿಗೆ ಗೊತ್ತಲ್ಲ ಅದು. ಕ್ರಾಂತಿ ಎಲ್ರಿ ಆಯ್ತದೆ. ಏನ್ ಕ್ರಾಂತಿ ಆಯ್ತದೆ? ರಾಜ್ಯದಲ್ಲೇ ಬದಲಾವಣೆ ಆಯ್ತಾ ಇರ್ತಕ್ಕಂಥದ್ದು, ಅಭಿವೃದ್ಧಿ ಕಾರ್ಯ ಆಯ್ತಾ ಇರೋದೇ ಕ್ರಾಂತಿ. ಉತ್ತಮವಾಗಿ ಆಡಳಿತ ಮಾಡ್ತಾ ಇದ್ದಾರೆ. 5 ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಕೊಟ್ಟಿದ್ದಾರೆ. ನೀರಾವರಿ ಇರ್ಬೋದು, ವಿದ್ಯುತ್ ಇರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಸಂಪರ್ಕ ಕ್ಷೇತ್ರದಲ್ಲಿರ್ಬೋದು, ಬಹಳ ಉತ್ತಮವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದೇ ಕ್ರಾಂತಿ. ಡಿಕೆಶಿ ಅವರು ಯಾವಾಗ ಸಿಎಂ ಆಗಬಹುದು ಸರ್? ಆಗ್ತಾರೆ ಸರ್. ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯನವರು ಯಾವತ್ತು ಮನಸ್ಸು ಮಾಡ್ತಾರೆ, ಶಾಸಕರೆಲ್ಲ ಸೇರಿ ಯಾವತ್ತು ಮನಸ್ಸು ಮಾಡ್ತಾರೆ ಅವತ್ತು ಆಯ್ತಾರೆ. ಗುಂಪಿಲ್ಲ, ನಾವಿರೋರು 136 ಜನ ಇದ್ದೀವಿ. ಅದ್ರ ಜೊತೆಗೆ ಇನ್ನೂ 4 ಜನ ಅಡಿಷನಲ್ ಇದ್ದೀವಿ. ಎಲ್ಲರೂ ಒಂದೇ. ಈಗ ನಾವು ನಾನು ಹಂಗಾರೆ ಶಿವಕುಮಾರ್ ಅವ್ರ ಗುಂಪ, ನಾನು ಹಂಗಾರೆ ಸಿದ್ದರಾಮಯ್ಯನವ್ರು ನಾನು ಸಿದ್ದರಾಮಯ್ಯನವ್ರ ಗುಂಪು, ಅವ್ರು ನಮ್ಮ CLP ಲೀಡರ್, ನಮ್ಮ ಲೀಡರ್ ಅವರು, ನಾವು ಅವ್ರ ಲೀಡರ್, ನಾವೆಲ್ಲ ಕಾಂಗ್ರೆಸ್ ಗುಂಪು. ಯಾಕೆ? ಎಲ್ಲರಿಗೂ ಸಹಜವಾಗಿ ಇದ್ದೇ ಇರ್ತದೆ. ಯಾಕೆ ಆಗ್ಬಾರ್ದು? ಆ ಸಂದರ್ಭ ಬಂದಾಗ ಅದೇ ಆಯ್ತಾರೆ. ಬರ್ತದೆ. ಹೇಳದ್ನಲ್ಲ, ಹೈಕಮಾಂಡ್ ನಮ್ಮ ಮುಖಂಡರುಗಳು ಶಾಸಕರು ಏನೆಲ್ಲ ಆಗ್ಬೋದು, ಯಾವಾಗಾರು ಆಗ್ಬೋದು, ಏನೆಲ್ಲ ಆಗ್ಬೋದು, ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತದೆ. ಜನರ ಅಭಿಪ್ರಾಯ, ಜನಸಾಮಾನ್ಯರು ಅಭಿಮಾನಿಗಳೀಗ ಶಿವಕುಮಾರ್ ಅವ್ರಿಗೆ ಆದಂತ ಒಂದು ಅಭಿಮಾನಿ ವರ್ಗ ಇರ್ತದೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅವ್ರಿಗೂ ಈಗ ಬೇರೆಯವ್ರಿಗೂ ಈಗ ನಮ್ಮ ಕೆಲವು ಹಿರಿಯ ಮುಖ್ಯಮಂತ್ರಿಗಳಿದ್ದಾರೆ, ಅವರ ಅಭಿಮಾನಿಗಳಿಗೂ ಆಗ್ಬೇಕು ಅಂತ ಆಸೆ ಇದೆ. ಅದೇ ರೀತಿಯಾಗಿ ಶಿವಕುಮಾರ್ ಅವರ ಬಗ್ಗೆ ಇರ್ತಕ್ಕಂಥವ್ರು ಕೂಡ ಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆ ಸಹಜವಾಗಿ ಇದ್ದೇ ಇರ್ತದೆ. ಅಹಿಂದ ಅಂತ ಎಲ್ಲಿ ಬರೋದಿಲ್ಲ. ನಾವು ಎಲ್ಲ ಅಹಿಂದವನ್ನ ಬೆಂಬಲಿಸ್ತಕ್ಕಂಥದ್ದು, ಆ ವರ್ಗಗಳನ್ನ ಆಗಿರ್ತಕ್ಕಂಥ ಏನು ಒಂದು ಬೆಳವಣಿಗೆ ಬಗ್ಗೆ ನಾವು ಪೂರಕವಾಗಿರ್ತಕ್ಕಂಥದ್ದು. ಅಹಿಂದ ಮುಂದುವರಿದ ವರ್ಗ ಆ ರೀತಿ ಬರೋದಿಲ್ಲ. ನಾವೆಲ್ಲ ಕಾಂಗ್ರೆಸ್ಸಿಗರು. ಚರ್ಚೆಗಳು ದೊಡ್ಡ ಪಕ್ಷ ಕಾಂಗ್ರೆಸ್ ಪಕ್ಷ, ಚರ್ಚೆಗಳು ಸಾಮಾನ್ಯ. ಅಲ್ಲಲ್ಲ ಅವ್ರದೇ ಆದಂತ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಲಿಕ್ಕೆ ಸ್ವತಂತ್ರರಿದ್ದಾರೆ. ಅದರಿಂದ ಅದೇನು ಅಂತ